ನೀವು ಬರೆದಿರೋ ಪತ್ರದ ಮೇಲೆ ಕ್ರಮ ಜರುಗಿಸೋಕ್ಕಾಗಲ್ಲ ಅಂತಂದರೆ ನೀವು ಅಲ್ಲಿ ಷಡ್ಯಂತ್ರ ಮಾಡಿ ಆ ಕೇಸನ್ನು ಅಲ್ಲಿ ಮುಚ್ಚಾಕಿ ರಶ್ಮಿಗೆ ಮತ್ತು ಆದಮ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದೀರಾ. ಸೌಜನ್ಯ ಹೋರಾಟದ ಬಗ್ಗೆ ಕಾನೂನು ಹೋರಾಟದ ಬಗ್ಗೆ ನನಗೆ ಆಕ್ಷೇಪಣೆ ಇದೆ. ಕನಿಷ್ಠ ಒಂದು ಅಪ್ಲಿಕೇಶನ್ ಹಾಕೊಂಡಿದ್ದರೆ ಇವಳ ಮೇಲೆ ಡಾಕ್ಟರ್ ರಶ್ಮಿ ಮೇಲೆ ಮತ್ತು ಆದಮ್ ಅವ್ರ ಮೇಲೆ CBIದು 700 ಪೇಜ್ ರಿಪೋರ್ಟ್ ಇದೆ. ಅದೊಂದು ಕಾಪಿ ತೊಗೊಂಡಾಗ ಹೈಕೋರ್ಟ್ಗೆ ಹಾಕಿದರೆ ಮರು ತನಿಖೆಗೆ ಆದೇಶ ಮಾಡ್ತಾಯಿದ್ರು. ಇವರು ಹೋಗಿರೋದು ಮಾಡಿಸೋದು ಬೇರೆ ವಿಚಾರ ಇದೆ ಬಿಡಿ ಸರ್. ನೋಡಿ, ಗಿರೀಶ್ ಮಠಣ್ಣವ್ರು ಮೊನ್ನೆ ಅರೆಸ್ಟ್ ಮಾಡ್ತೀವಿ ಅಂದಾಗ ಆದೇಶ ಪ್ರೊಟೆಕ್ಷನ್ ಆರ್ಡರ್ ಮಾಡ್ಕೊಂಬಂದ್ರು. ಪ್ರೊಟೆಕ್ಷನ್ ಆರ್ಡರ್ ಮಾಡ್ಕೊಂಬರಕ್ಕೂ ಅಪ್ಲಿಕೇಶನ್ ಬಿಸಾಕಿ ನಂಬರ್ ತೋರ್ಸೋಕ್ಕೂ ಬೇಜಾನ್ ವ್ಯತ್ಯಾಸ ಇದೆ. ನಾವು ಈ ಹೈಕೋರ್ಟಲ್ಲಿ ಕಾನೂನಲ್ಲಿ ನಾವು ಬೇಜಾನ್ ನೋಡಿದ್ದೀವಿ. ಸೊ ಇನ್ನು ಅವ್ರುಗಳಿಗೆ ಪ್ರೊಟೆಕ್ಷನ್ ಬೇಕಾದಾಗ ಆದೇಶ ಮಾಡಿಸ್ಕೊಂಬರ್ತಾರೆ. ನಾವು ಕೇಳ್ತಾ ಇರೋದು ಅದೇ ಆದೇಶನ ಸೌಜನ್ಯ ಪ್ರಕರಣದಲ್ಲಿ ಮರು ಆದೇಶನ ಬರೀ ಏನೂ ಬೇಕಾಗಿಲ್ಲ. ರಶ್ಮಿದೊಂದು ಆರ್ಡ್ರ್ ಮೇಲೆ 700 ಪೇಜ್ ಆರ್ಡ್ರ್ ಇದೆ. ನನ್ನ ಹತ್ರನೂ ಇದೆ. ನಾನು ಲೆಟ್ ಮಿ ನಾಟ್ ಅಕೌಟ್ ಇಟ್. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾವೇ ಕೇಳಬೇಕು ಅದನ್ನು? ಅಲ್ಲ, CBI ಬರ್ತಿದ್ದು ಡಾಕ್ಟರ್ ರಶ್ಮಿ ಮೇಲೆ ಮತ್ತು ಸೌಜನ್ಯ ಪ್ರಕರಣದಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಯಾಕೆ ಸತ್ತೋರ್ ಮನೆಯಲ್ಲಿ ಹೋರಾಟಗಾರರಿಗೆ ಅಪ್ಲಿಕೇಶನ್ ಅವ್ರಿಗೆ ಅರೆಸ್ಟ್ ಮಾಡಿದಾಗ ಅಂದಾಗ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ. ಸೌಜನ್ಯ ಪ್ರಕರಣಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಡೈರೆಕ್ಷನ್ಸು, ಆಮೇಲೆ ನೀವು ಡೈರೆಕ್ಷನ್ಸ್ ಕೇಳ್ಬೋದು. SID ತನಿಖೆ ಮಾಡಬೇಕಾ, CBI ತನಿಖೆ ಮಾಡಿ CID ಮಾಡಬೇಕಾ, ಅಥವಾ ಅವ್ರಿಗೆ ಗೊತ್ತಿರೋಂಥ ಅಧಿಕಾರಿ ಯಾರನ್ನ ಇದ್ದಾರಾ ಡೈರೆಕ್ಷನ್ಸ್ ತಗೊಳ್ಬೋದು. ಯಾಕೆ ತಗೊಳ್ತಾ ಇಲ್ಲ ಅದನ್ನು? ಯಾಕೆ ಅದನ್ನು ಮಾತ್ರ ಹಂಗೆ ತಹಸೀಲ್ದಾರ್ ಮಾಡ್ತಾನೆ, SIT ಮಾಡ್ತಾನೆ? SID ಪವರ್ಸ್ ಇದೆಯಾ, ಲೀಗಲ್ ಪವರ್ಸ್ ಇದೆ ಅಂತದಿಲ್ಲ. ಸುಮ್ಮನೆ ಅದನ್ನು ಆ ಪ್ರಕರಣವನ್ನು ಜೀವಂತವಾಗಿ ಇಡಬೇಕು ಅನ್ನೋದಾದರೆ ಇದು ಮಾಡ್ತಾ ಇರೋದು ಸರಿ. ಆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂದರೆ ಖಂಡಿತವಾಗಿ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಸೌಜನ್ಯ ಪ್ರಕರಣದಲ್ಲಿ ಆ ರಶ್ಮಿ ಮೇಲೆ ಎಷ್ಟು ದೊಡ್ಡ ವೈಲೇಷನ್ ಇದೆ ಗೊತ್ತಾ? ಮತ್ತು ಆದಮ್ ಮೇಲೆ ಆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎಷ್ಟು ಹಿಂಗಿದೆ ಅಂತಂದರೆ ಇವರಿಬ್ಬರ ಮೇಲೆ FIR ಮಾಡಿ ಜೈಲಿಗೆ ಹಾಕಿ ಅಂತ ಅವ್ರು ಹೇಳಿರೋದು. CBI ಸಾಲದ ನಮಗೆ ಸೌಜನ್ಯ ಪ್ರಕರಣದಲ್ಲಿ ಡಿವಿಯೇಷನ್ ಆಗೋಕ್ಕೆ, ಮರು ತನಿಖೆ ಮಾಡಲಿಕ್ಕೆ ಅದೊಂದು ಕಾರಣ ಸಾಲದ ನಮಗೆ. ಅದು ಸರ್ಕಾರಿ ದಾಖಲೆ, ನಾವು ಹೇಳ್ತಾ ಇಲ್ಲ ಅದನ್ನು, ಸರ್ಕಾರಿ ದಾಖಲೆ ಇದೆ. ಆ ಸರ್ಕಾರಿ ದಾಖಲೆ ಎತ್ಕೊಂಡು ಸೌಜನ್ಯ ಪ್ರಕರಣಕ್ಕೆ ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಹಾಕ್ಬೋದಾಗಿತ್ತು. ಇಲ್ಲ, ತಹಸೀಲ್ದಾರ್ ಮುಂದೆ ನಾವು ಅಲ್ಲಿ ಒಂದು ನಿಮಿಷ, ತಹಸೀಲ್ದಾರ್ ಮುಂದೆ ಅಪ್ಲಿಕೇಶನ್ ಕೊಡೋದು, SITಗೂ ಅಪ್ಲಿಕೇಶನ್ ಕೊಡೋದು, ಇಬ್ಬರಿಗೂ ಪವರ್ಸ್ ಇಲ್ಲ. ಯಾಕೆ ಅಂತಂದರೆ ಇದು ತನಿಖೆ ಮಾಡಿ ಆರೋಪ ಯಾರ ಮೇಲೇನೋ ಹಾಕಿ ಕ್ಲೋಸ್ ಆಗಿರೋ ಕೇಸನ್ನು ರೀಓಪನ್ ಮಾಡಬೇಕಂತಂದರೆ ದ ಓನ್ಲಿ ಪವರ್ ಲೈಸ್ ವಿತ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ನನಗೆ ಗೊತ್ತಿರೋಲ್ಲ, ನಾನೊಬ್ಬ ಲಾಯರ್ ಆಗಿ ನನಗೆ ಗೊತ್ತಿರೋದೇನು ಅಂತಂದರೆ ಇದು ಮುಗಿದ ಪ್ರಕರಣವನ್ನು ಜೀವ ಕೊಡಬೇಕು, ಮರು ತನಿಖೆ ಮಾಡಬೇಕಂತಂದರೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಕೂತಿರೋ ಜಡ್ಜಿಗಳಿಗೆ ಮಾತ್ರ ಸಾಧ್ಯ. ಅದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್, ನನಗೆ ಗೊತ್ತಿರೋಂಥದ್ದು. ಸೌಜನ್ಯ ಪ್ರಕರಣಕ್ಕೆ ಒಂದು ನಾನು ಕ್ಲಾರಿಟಿ ಕೊಡ್ತೇನೆ. ಏನು ಅಂತ ಹೇಳಿದ್ರೆ ಸರ್, ಮೊದಲಿಗೆ ಜಡ್ಜ್ಮೆಂಟ್ ಬಂದ ನಂತರ ಹೈಕೋರ್ಟ್ಗೂ ಕೂಡ ಹೋಗ್ತಾರೆ ಚಂದಪ್ಪ ಗೌಡ್ರು. ಸೊ ಅದು ಕೂಡ ಮೊದಲಿಗೆ ಏನು ಜಡ್ಜ್ಮೆಂಟ್ ಬಂದಿತ್ತು ಅದನ್ನು ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ. ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಮತ್ತೆ ಪ್ರೂವ್ ಮಾಡುತ್ತೆ. ನಾನು ಮತ್ತೊಂದು ಹೇಳ್ತೀನಿ ಸರ್, ಮೊದಲನೇ ಜಡ್ಜ್ಮೆಂಟ್ ಬಂದ ನಂತರ 90 ದಿನಗಳವರೆಗೆ CBIಗೆ ಕಾಲಾವಕಾಶ ಇತ್ತು. ಒಂದು ವೇಳೆ ಸಂತೋಷ್ ರಾವೇ ಆರೋಪಿಯಾದರೆ ಅವರನ್ನು ಪ್ರೂವ್ ಮಾಡೋಕೆ ಅಂತೇಳಿ ಅದಕ್ಕೆ ಅವರು ಹೈಕೋರ್ಟ್ಗೆ ಹೋಗಬೇಕಿತ್ತು. ಇವರು 90 ದಿನಗಳ ನಂತರ ಡಿಲೇಯಲ್ಲಿ ಹೋಗ್ತಾರೆ. ಅದಕ್ಕೆ ಏನೋ ಕಾರಣ ಕೊಡ್ತಾರೆ, ಅದು ಬಿಡಿ. ಆ ನಂತರ ಅದರಲ್ಲಿ ಏನು ಬರೀತಾರೆ ಅಂತ ಹೇಳಿದ್ರೆ, ಸಂತೋಷ್ ರಾವೇ ಆರೋಪಿ ಅನ್ನೋದಕ್ಕೆ ಜಾಸ್ತಿ ಸಾಕ್ಷಿ ನಮ್ಮ ಹತ್ರ ಇದೆ ಅಂತೇಳಿ ಹೈಕೋರ್ಟಿಗೆ ಹೋಗ್ತಾರೆ. ಯಾರು? CBIನವರು. ಆದರೆ ಹೈಕೋರ್ಟ್ ಅಲ್ಲಿ ಮತ್ತೆ ಮಂಗಳಾರಯತೆ ಆಗುತ್ತೆ. CBIನವರಿಗೆ ಯಾವುದೇ ಕಾರಣಕ್ಕೂ ಸಂತೋಷ್ ರಾವ್ ಮೇಲೆ ಜಾಸ್ತಿ ಎವಿಡೆನ್ಸ್ ಅನ್ನು ಕೊಡೋಕೆ ಆಗಲಿಲ್ಲ. ನಂತರ ಇವಾಗಲೂ ಕೂಡ CBIಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸಂತೋಷ್ ರಾವೇ ಆರೋಪಿ, ಅವನ ಮೇಲೆ ಇನ್ನಷ್ಟು ಎವಿಡೆನ್ಸ್ ಇದೆ ಅಂತೇಳಿ. ಮಾಬಲ್ ಶೆಟ್ರು ಹೇಳ್ತಾರೆ ಯಾವುದೋ ಒಂದು ಟಿವಿಯಲ್ಲಿ, ಈ ತರ ಎವಿಡೆನ್ಸ್ ಇದೆ, ನಮ್ಮನ್ನು ಕ್ರಾಸ್ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ ಅಂತೇಳಿ. ಕೆಳ ನ್ಯಾಯಾಲಯ ಕೂಡ ಎತ್ತಿ ಹಿಡಿದಿರುವಂಥದ್ದು ಅಕ್ವಿಟಲ್ ಕಮಿಟಿಯನ್ನು ರಚಿಸಿ ಹೆರಿಂಗ್ ಆಫೀಷಿಯಲ್ ಅನ್ನು ತನಿಖೆ ಮಾಡಿ ಅಂತೇಳಿ. ಅದೇ ಆದೇಶವನ್ನು ಕೂಡ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಹೆರಿಂಗ್ ಅಫಿಷಿಯಲ್ಸ್ ಯಾರಿದ್ದಾರೆ, ಅಕ್ವಿಟಲ್ ಕಮಿಟಿ ಆದಷ್ಟು ಬೇಗ ರಚಿಸಿ ಅನ್ನುವಂಥ ವಿಚಾರದಲ್ಲಿ ಸರ್ಕಾರಕ್ಕೆ ಎಷ್ಟೇ ಮನವಿ ಮಾಡಿದ್ರು, ಕುಸುಮಾವತಿ ಅವರು ಕೂಡ ಹೋಗಿ ಸಿದ್ದರಾಮಯ್ಯರನ್ನು ಭೇಟಿ ಮಾಡಿದ್ರು, ಮಹಿಳಾ ಆಯೋಗಕ್ಕೆ ಪತ್ರವನ್ನು ಬರೆದ್ರು, ಅಕ್ವಿಟಲ್ ಕಮಿಟಿ ಇದುವರೆಗೂ ರಚನೆ ಆಗಿಲ್ಲ. ಬಾಲಕೃಷ್ಣ ಅನ್ನುವಂಥ ವಕೀಲರು RTI ಮುಖಾಂತರ ತೆಗೆದಾಗ 4 ಜನ ಆಫೀಸರ್ಸ್ ಈಗ ಇದೇ SITನ ಯಾರು PP ಇದ್ದಾರೆ ಅವರೂ ಸೇರಿ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡ್ತಾರೆ. ಅದರಲ್ಲಿ ಏನ್ ಬರೀತಾರೆ ಅಂತ ಹೇಳಿದ್ರೆ, CBI ಈ ತನಿಖೆಯನ್ನು ಮಾಡಿರುವಂತ ಕಾರಣ ನಮಗೆ CBIಯನ್ನು ತನಿಖೆ ಮಾಡೋಕೆ ಸಾಧ್ಯ ಇಲ್ಲ ಅಂತೇಳಿ ಬರೆಯುತ್ತೆ ಸರ್ಕಾರ. ಏನಿದ್ರು CBI ನಮಗೆ ಆರ್ಡರ್ ಮಾಡಬೇಕು ಅಂತೇಳಿ. ಸೊ ಈ ಕಾರಣದಿಂದಾಗಿ ಅಕ್ವಿಟಲ್ ಕಮಿಟಿ ರಚನೆಯಾಗಿಲ್ಲ, CBI ಕೂಡ ಯಾವುದೇ ರಿಪೋರ್ಟ್ ಕೊಡಲಿಲ್ಲ. ಮತ್ತೆ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸರ್, ಒಂದು CBIಯನ್ನು ಪಾರ್ಟಿ ಮಾಡಿ CBIಗೆ ಕಳಿಸ್ಬೇಕು, ಅದು ಕಳಿಸಿಲ್ಲ. ಮತ್ತೊಂದು ಅಕ್ವಿಟಲ್ ಕಮಿಟಿ ರಚನೆ ಆಗಿದೆ ಅಂತೇಳಿ ಸೌಜನ್ಯನ ಫ್ಯಾಮಿಲಿಗೆ ಕಳಿಸ್ಬೇಕು, ಅದು ಕೂಡ ಕಳಿಸಿಲ್ಲ. ಒಳಗಣೆ ಮಾಡಿ ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಕೂಡ ನಡೆದಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಸೌಜನ್ಯ ಪ್ರಕರಣದಲ್ಲಿ
ಫ್ಯಾಮಿಲಿ ಅವರು ಮತ್ತೆ ಹೇಗೆ ಹೈಕೋರ್ಟ್ಗೆ ಹೋಗೋಕೆ ಸಾಧ್ಯ ಅಂತೇಳಿ ಕೇಳೋದು. ಇದೆಲ್ಲ ನೀವೆಲ್ಲ ಹೇಳಿದ್ದು ಕೂಡ ಸಂಬಂಧ ಇಲ್ಲದಂಥ ವಿಚಾರ ನನಗೆ. ಆಮೇಲೆ ನನಗೂ ಮತ್ತೆ ನಾನು ಹೇಳ್ತಾ ಇರೋ ವಿಚಾರಕ್ಕೂ ಮತ್ತೆ ನೀವು ಹೇಳ್ತಾ ಇರೋದಕ್ಕೂ ಸಂಬಂಧನೇ ಇಲ್ಲ. ಕಾರಣ ಯಾಕೆ, ಸೌಜನ್ಯ ಪ್ರಕರಣದಲ್ಲಿ ನೀವು ಹೇಳಿದ ಆ್ಯಂಗಲ್ ನಾನು ಯಾವುದನ್ನು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ಅಂತ ಅದು ಪ್ರಶ್ನೆ ಅಲ್ಲ, ನಮ್ಮ ಆ್ಯಂಗಲ್ ಏನು ಅಂತಂದರೆ, ಇದೇ CBI ಬರೆದಿರೋವಂಥ ಪತ್ರ ಏನಿದೆ, ಏನಕ್ಕೆ ಡಾಕ್ಟರ್ ರಶ್ಮಿ ಮೇಲೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದ್ಯಾರಪ್ಪ ಡಾಕ್ಟರ್ ರಶ್ಮಿ, ಆದಮ ಮತ್ತೆ ಇಬ್ರು ಮಾಡಿದ್ದು, ಇಬ್ಬರ ಮೇಲೆ ಒಂದು ಪತ್ರ ಬರ್ದಿದೆ, ಒಂದು ಸೀಕ್ರೆಟ್ ಲೆಟರ್ನ ಬರ್ದಿದ್ದು. ಇವಾಗ ಬರ್ದಿರೋದಲ್ಲ, 2000 ಆವಾಗಲೇ 2015 ಅಮ್ಮ ಅಲ್ಲ ಸರ್. ಒಳ್ಳೆ ಚೆನ್ನಾಗಿದೆ. ನಾವು ಬರೀ ವಿಡಿಯೋ ಹಾಕಿದ್ದಕ್ಕೆ ನಮ್ಮ ಮನೆಗೆ ಪೊಲೀಸರು ನುಗ್ತಾರೆ ಅರೆಸ್ಟ್ ಮಾಡೋಕ್ಕೆ ಅಂದರೆ ಬರೀ ಅಮಾನತ್ ಮಾಡಿಬಿಟ್ರೆ ಸಾಕ. ಹಂಗಾರೆ ಒಂದು ಪೋಸ್ಟ್ ಮಾರ್ಟಮನ್ನು ದಿಕ್ತಪ್ಪಿಸಿ ಒಂದು ಕೇಸನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ಇದು ಪೊಲೀಸರು ಎಷ್ಟು ಕಾರಣನೋ ಆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಇಬ್ಬರು ಡಾಕ್ಟ್ರು ಕೂಡ ಅಷ್ಟೇ ಕಾರಣ. ಅದನ್ನು ನಾನು ಹೇಳ್ತಾ ಇಲ್ಲ. ಅರೆ ರಿಪೋರ್ಟ್ ಹೇಳ್ತಾ ಇದೆ, ಸೌಜನ್ಯ ಕೈಯಲ್ಲಿ ಒಂದು ಗಾಯ ಆಗಿರುತ್ತೆ, ಅದು ಫೋಟೋದಲ್ಲಿ ಕಾಣಿಸುತ್ತೆ, ಬಟ್ ಅದು ಪೋಸ್ಟ್ ಮಾರ್ಟಮಲ್ಲಿ ರಿಫ್ಲೆಕ್ಟ್ ಆಗಲ್ಲ. ವ್ಯಾಜಿನಲ್ಸ್ ಅಬ್ಸರ್ವೇಷನ್ಸ್ ಬರ್ದಿರಲ್ಲ. ಮತ್ತು ಇಡೀ ಪೋಸ್ಟ್ ಮಾರ್ಟಮನ್ನು ವಿಡಿಯೋ ಮಾಡಬೇಕಾಗಿತ್ತು, ಆ ವಿಡಿಯೋಗಳು ಕೂಡ ಅದ್ರಲ್ಲಿ ಕಾಣಿಸ್ತಾ ಇಲ್ಲ. ಬರೀ ಫೋಟೋಗಳ ಮೇಲೆ ಒಂದಷ್ಟು ಸ್ಮಾಲ್ ಅಬ್ಸರ್ವೇಷನ್ಸ್ ಮೇಲೆ ಇವರುಗಳು ಈ ಕೇಸಲ್ಲಿ ಆ ಹೆಣ್ಣುಮಗಳಿಗೆ ಆಗಿರುವಂಥ ಅನ್ಯಾಯ ನೋಡಿ. ಒಂದು ಗಾಯ ಆಯಿತು ಅಂತಂದರೆ ಫೋಟೋದಲ್ಲಿ ಕಾಣಿಸ್ತಾ ಇದೆ ಆ ಗಾಯ. ಸೊ CBI ಹೇಳೋದೇನು ಅಂತಂದರೆ, ಆ ಒಂದು ವೂಂಡ್ ಏನಕ್ಕೆ ಆಯಿತು, ಎರಡನೇದು ಆ ವೂಂಡಿನ ಸ್ಕಿನ್ನನ್ನು ತೆಗೆದುಬಿಟ್ಟು ಫಾರೆನ್ಸಿಕ್ ಕಳಿಸಿದ್ರೆ ಅಲ್ಲೂ ಕೂಡ ನಮಗೆ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಒಂದು ತೂಕವಾದಂಥ ಒಂದು ಆ್ಯಕ್ಚುಯಲ್ ರಿಪೋರ್ಟ್ ಸಿಗ್ತಾ ಇತ್ತು ಅನ್ನೋದನ್ನು ನನ್ನ ಅಬ್ಸರ್ವೇಷನ್ ಅಲ್ಲ, ಇದು CBI ಅಬ್ಸರ್ವೇಷನು. ಅದಕ್ಕೋಸ್ಕರ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರನ್ನು ಉಗ್ರವಾದಂಥ ಶಿಕ್ಷೆ ಅಂದರೆ ಬೇಸಿಕಲಿ ಪಿನಲ್ ಕೋಡ್ ಅಂತಂದ್ರೆ ಇವ್ರ ಮೇಲೆ FIR ಹಾಕಿ, ಇವ್ರನ್ನ FIR ಹಾಕಿ ಮತ್ತು ಇವರನ್ನು ಶಿಕ್ಷೆಗೆ ಒಳಪಡಿಸಿ ಅಂತ CBI ಅವ್ರಿಗೆ ಸರ್ಕಾರಕ್ಕೆ ಲೆಟ್ರ್ ಬರೀತಾರೆ. ಇವ್ರು ಏನು ಮಾಡ್ಬೇಕು ಅವಾಗ? ದೇ ಸಪೋಸ್ ಟು ಫೈಲ್ ಅನ್ FIR. ಅದನ್ನು ಸರ್ಕಾರ ಮಾಡಲ್ಲ. ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಅದೇ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನ, ಇಂಟರ್ನಲ್ ಎನ್ಕ್ವೈರಿನ ಕಂಡಕ್ಟ್ ಮಾಡೋಕ್ಕೆ ಒಬ್ಬರು ಐ ಥಿಂಕ್ ರಿಟೈರ್ಡ್ ಜಡ್ಜನ್ನು ಅಪಾಯಿಂಟ್ ಮಾಡ್ತಾರೆ. ಜೊತೆಯಲ್ಲಿ ಐ ಥಿಂಕ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಒಬ್ಬ ಐ ಥಿಂಕ್ ಪ್ರೊಫೆಸರ್ ಈಸ್ ಅ ಪ್ರೊಫೆಸರ್, ಸಾರಿ ಡಾಕ್ಟ್ರೇ, ಅವರು ಪ್ರೊಫೆಸರ್ನ ಅಸಿಸ್ಟ್ ಮಾಡಲಿಕ್ಕೆ ಜಡ್ಜ್ಗೆ ಮಾಡ್ತಾರೆ. ಡಾಕ್ಟರ್ ರಶ್ಮಿ ಅಪಿಯರೇ ಆಗೋದಲ್ಲ, ಆದಮ್ ಮಾತ್ರ ಅಪಿಯರ್ ಆಗ್ತಾರೆ. ಡಾಕ್ಟರ್ ರಶ್ಮಿ ಆಗಿಲ್ಲ ಅಂತ ಹೇಳಿ ಕಂಪ್ಲೀಟ್. ಈಗ ನೀವು ಹೇಳಿದ್ರೆ ನಾನು ಏನು ಇಂಟರ್ವ್ಯೂ ಆಗಿಲ್ಲ, ನಾನು ಏನು ದಾಖಲೆ ನೋಡಿದ್ರೆ ಅದನ್ನು ಮಾತಾಡ್ತಾ ಇದ್ದೀನಿ. ಸೊ ಡಾಕ್ಟರ್ ರಶ್ಮಿ ಅಪಿಯರ್ ಆಗಲ್ಲ, ಆದಮ್ ಅಪಿಯರ್ ಆಗ್ತಾರೆ. ಅಲ್ಲಿ ಒಬ್ಬ ಜಡ್ಜ್ ಆ ಜಡ್ಜ್ ಅವ್ರಿಗೆ ನಾಲೆಜ್ ಇಲ್ಲ ಅಂತೇಳಿ ಈ ಒಬ್ಬ ಪ್ರೊಫೆಸರ್ನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೆಡಿಕಲ್ ಯೂನಿವರ್ಸಿಟಿ ಅಂತ ತೆಗೆದು ಅಲ್ಲಿ ಅವ್ರ ಜೊತೆಗೆ ಹಾಕೋದು. ಅವ್ರಿಗೆ ದಾಖಲೆನೇ ಕೊಡಲ್ಲ. ಯಾರಿಗೆ? ಆ ಒಂದು ಪ್ರೊಫೆಸರ್ ಇದ್ದಾರಲ್ಲ, ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಪ್ರೊಫೆಸರ್ಗೆ ಎಂಟೈರ್ ಸೌಜನ್ಯ ಪ್ರಕರಣದ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತು ಈ ಒಂದು CBI ತನಿಖೆಯ ದಾಖಲೆಗಳೇ ಕೊಡೋದಿಲ್ಲ. ಸೊ ಅವ್ರಿಗೆ ಒಪಿನಿಯನ್ ಕೊಡು ಅಂತ ಅಂದಾಗ ಅವ್ರೇನು ಹೇಳ್ತಾರೆ, ನನಗೆ ದಾಖಲೆ ಕೊಟ್ಟಿಲ್ಲ, ಹಂಗಾಗಿ ನಾನು ಯಾವುದೇ ಒಪಿನಿಯನ್ ಕೊಡೋಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು, ತದನಂತರ ಅದೇ ಯಾರು ಅಪಾಯಿಂಟ್ ಮಾಡಿದ್ರಲ್ಲ ರಿಟೈರ್ಡ್ ಜಡ್ಜು, ಇವನ್ ಇನ್ಫ್ಯಾಕ್ಟ್ ಈಗ ಎನ್ಕ್ವೈರಿ ಅವ್ರ ಮೇಲೆ ಕೂಡ ಆಗಬೇಕು. ಏನಕ್ಕೆ ಅಂತಂದರೆ, ವಿತೌಟ್ ಟೇಕಿಂಗ್ ದ ಎಕ್ಸ್ಪರ್ಟ್ ಒಪಿನಿಯನ್, ಅವರು ಡಾಕ್ಟರ್ ಏನಿದ್ದಾರೆ ಈಸ್ ಅನ್ ಎಕ್ಸ್ಪರ್ಟ್ ದೇರು, ಆ ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡಿರಾ, ಅವ್ರಿಗೆ ಫೈಲ್ ಕೊಡ್ದಿರಾ, ಆ ವ್ಯಕ್ತಿ ರಿಟೈರ್ಡ್ ಜಡ್ಜ್ ಏನು ಮಾಡ್ತಾರೆ, ನಾವು CBI ಲೆಟರ್ ಮೇಲೆ ನಾವು ಕ್ರಮವನ್ನು ಜರುಗಿಸಲು ಸಾಧ್ಯವಿಲ್ಲ ಅಂತೇಳಿ ಬರೀತಾರೆ. ಮೋಸನೇ ಅಲ್ವಾ ಇದು? ಮೋಸನೇ ಅಲ್ವಾ? ಅಲ್ಲ ರೀ, ಸ್ಟೇಟ್ ಗೌರ್ಮೆಂಟ್ ಮೋಸ ಮಾಡುತ್ತೆ ಕೂತ್ಕೊಂಡಲ್ಲಿ. ಯಾವಾಗ ಸಿಕ್ತು ಬಿಡಿ, ತಗೊಂಡಿದ್ದೀವಿ, ಅದು ಬೇರೆ ವಿಚಾರ. ನಾನೇ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದೇ ದಿ ಫೈಲ್ ಅನ್ನುವಂಥ ಒಂದು ಚಾನೆಲ್ ಇದರ ಬಗ್ಗೆ ಡೀಪ್ ಆಗಿ ಹೋಗುತ್ತೆ. RTIಯಲ್ಲೂ ಕೂಡ ಆಗುತ್ತೆ. RTIಲಿ ಹಾಕಿದಾಗ ಆ CBI ಬರೆದ ಲೆಟ್ರನ್ನು ಸರ್ ಕೊಡೋಕೆ ಅವರು ತುಂಬಾ ಆಟ ಆಡಿಸಿದ್ರು. ಯಾಕೆ ಕೊಡೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಪ್ರಶ್ನೆ ಮಾಡಿದ ನಂತರ ದಿ ಫೈಲಿಗೆ ಈ ಲೆಟರ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಡಾಕ್ಯುಮೆಂಟ್ಸ್ ಇದೆ, 700 ಪೇಜ್ ಇದೆ ಅದು. ಸೊ ಈಗ ನೋಡಿ, ಮಾಹಿತಿ ಅನ್ನೋದನ್ನ ತಪ್ಪು ಮಾಡಿದಾಗ ಯಾರು ಕೊಡಲ್ಲ, ಅದನ್ನ ಕಷ್ಟಪಟ್ಟು ತಗೊಳ್ಬೇಕಾಗತ್ತೆ. ಅದು ನಾವು ಕೂಡ ನಮ್ಮದೇ ಆದಂಥ ಮಾರ್ಗದಲ್ಲಿ ಅದನ್ನ ನಾವು ತಗೊಂಡಿದ್ದೀವಿ, ಅದು ಬೇರೆ ವಿಚಾರ. ನಾವು ಹೈಕೋರ್ಟ್ ಅಲ್ಲಿ ಸೌಜನ್ಯ ಪ್ರಕರಣ ಹೈಕೋರ್ಟ್ ಅಲ್ಲಿ ಮತ್ತೆ ಹೋದ ನಂತರ ಈ ಫೈಲ್ ಬೆಳವಣಿಗೆ ಬಂದದ್ದು ಸರ್. ನೋಡಿ ಹೈಕೋರ್ಟ್ ಅಲ್ಲಿ ಸಂತೋಷ್ ರಾವ್ ಪ್ರಕರಣ ಇಟ್ಕೊಂಡು ಅಥವಾ ಅಕ್ವಿಟಲ್ ಕಮಿಟಿ ಇಟ್ಕೊಂಡು ಹೋದರೆ ಗ್ಯಾರಂಟಿ ಅದು ಡಿಕ್ಲೈನೇ ಆಗೋದು. ಯಾಕೆ ಅಂತಂದ್ರೆ ಅವನು ಆರೋಪಿನಿ ಅಲ್ಲ ಅಂದಮೇಲೆ ಅವನ ಮೇಲೆ ನೀವು ಮತ್ತೆ ಅವನನ್ನ ಮರು ತನಿಖೆ ಮಾಡಿ ಅಂತಂದ್ರೆ, ಮರು ತನಿಖೆ ಮಾಡಿ ಅಂದ್ರೆ ಎಕ್ಸಿಸ್ಟಿಂಗ್ ಫೈಲ್ ಮೇಲೆ ಮರು ತನಿಖೆ ಆಗುತ್ತೆ. ಆಗಿರುವಂಥ ತನಿಖಾ ಅಧಿಕಾರಿ ಆಗಿರ್ಬೋದು, ಅವನ ಮೇಲೆ ಇರುವಂಥ DYSP ಆಗಿರ್ಬೋದು, ಅವನ ಮೇಲೆ ಇರುವಂಥ SP ಆಗಿರ್ಬೋದು, ಮತ್ತು ಇದನ್ನೆಲ್ಲ ಕೇಸನ್ನು ತಗೊಂಡಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಆಗಿರ್ಬೋದು, ಪೋಸ್ಟ್ ಮಾರ್ಟಮ್ ಮಾಡಿದಂಥ ಆದಮ್ ಮತ್ತು ರಶ್ಮಿ ಆಗಿರ್ಬೋದು, ಎಲ್ಲರೂ ಕೂಡ ಡಿವಿಯೇಷನ್ಸ್ ಮಾಡಿದ್ದಾರೆ. ಆಮೇಲೆ ಜೊತೆಯಲ್ಲಿ CBI ಬರೆದ ಪತ್ರ ಈಸ್ ದ ಬ್ರಹ್ಮಾಸ್ತ್ರ ಫಾರ್ ದಿಸ್. ಈ ಕೇಸ್ಗೆ CBI ಬರೆದಿರುವಂಥ ಪತ್ರನೇ ಬ್ರಹ್ಮಾಸ್ತ್ರ. ಆಮೇಲೆ ಆ CBI ಬರೆದಿರೋಂಥ ಬ್ರಹ್ಮಾಸ್ತ್ರವನ್ನು
ರಶ್ಮಿ ಮೇಲೆ ಅವ್ರ ಮೇಲೆ ಮಾಡೋದು ಬಿಟ್ಬಿಟ್ಟು ಇವರಿಬ್ಬರನ್ನ ಕ್ಲೀನ್ ಚಿಟ್ ಕೊಟ್ಟು ಹೆಂಗೆ ಕ್ಲೀನ್ ಚಿಟ್ ಕೊಟ್ಟರು ಒಂದು ಇಂಟರ್ನಲ್ ಕಮಿಟಿ ರಚನೆ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ಗಿಂತ ಮೇಲೆ ಇರ್ತಾರೆ, ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ, ಒಂದು ಎಕ್ಸ್ಪರ್ಟ್ ಪ್ರೊಫೆಸರ್ನ ಅಪಾಯಿಂಟ್ ಮಾಡ್ತಾರೆ. ಆ ಪ್ರೊಫೆಸರ್ಗೆ ಇವರು ಫೈಲೇ ಕೊಡಲ್ಲ, ಕ್ಲೀನ್ ಚಿಟ್ ಕೊಡೋಕ್ಕೋಸ್ಕರ ಇದನ್ನೆಲ್ಲ ಮಾಡೋದು ಇವರು. ಎಂಟೈರ್ ಡಿವಿಯೇಷನ್ ನೀವು ಅವ್ರ ಮೇಲೆ FIR ಮಾಡಿ ಜೈಲಿಗೆ ಕಳಿಸಿ ಅಂತಂದ್ರೆ, ಒಂದು ಇಂಟರ್ನಲ್ ಕಮಿಟಿ ಮಾಡಿ ಅಲ್ಲಿ ಗೇಮ್ ಆಡ್ತಾರೆ ಇವರು ಅಂತಂದ್ರೆ, ದಿಸ್ ಈಸ್ ವಾಟ್ ಹ್ಯಾಸ್ ಟು ಬಿ ಎಕ್ಸ್ಪ್ಲೈನ್ ಟು ದ ಕೋರ್ಟ್. CBI ತನ್ನ ಪಾತ್ರವನ್ನ ಕರೆಕ್ಟಾಗಿ ನಿರ್ವಹಿಸಿದೆ. ಯಾಕೆ ಅಂತಂತಂದ್ರೆ, ಅವರು ನಿಜವಾಗ್ಲೂ ಅವ್ರಿಗೆ ಕ್ಲೀನ್ ಚಿಟ್ ಕೊಡಬೇಕು ಅಂತ ಏನಾದರೂ ಮನ್ಸು ಮಾಡಿದರೆ ಡಾಕ್ಟರ್ ರಶ್ಮಿ ಮೇಲೆ ಡಾಕ್ಟರ್ ಆದಮ್ ಮೇಲೆ ಲೆಟರ್ ಬರೆಯೋಂಥ ಅವಶ್ಯಕತೆನೇ ಇರಲಿಲ್ಲ. ಇಲ್ಲಿ ಅವ್ರು ಬರ್ದಿದ್ದಾರೆ ಅಂತಂದ್ರೆ ಅವ್ರ ಫೈಂಡಿಂಗ್ಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಇವ್ರುಗಳು ಮಾಡಿರೋಂಥ ದುರಾಡಳಿತ ಅಥವಾ ಇವ್ರು ಮಾಡಿರೋ ಕರ್ತವ್ಯ ಲೋಪಗಳು ಎತ್ತಿ ಹಿಡಿದಿದ್ದಾರೆ. ಇಲ್ಲ ಅಂದ್ರೆ ಲೆಟರ್ ಬರ್ದಿರೋ ಆರಾಮಾಗಿ ಇರ್ಬೋದಾಗಿತ್ತಲ್ಲ. CBI ಯಾಕೆ ರಶ್ಮಿನ ಟಾರ್ಗೆಟ್ ಮಾಡಬೇಕಾಗಿತ್ತು? CBI ಯಾಕೆ ಡಾಕ್ಟರ್ ಆದಮನ ಟಾರ್ಗೆಟ್ ಮಾಡಬೇಕಾಗಿತ್ತು? ಆಮೇಲೆ ಅವರು ಬರ್ದ್ರಲ್ಲ ಆ ಫೈಲನ್ನು ಪ್ರೊಫೆಸರಿಗೆ ಕೊಡಬೇಕಾ ಬೇಡವಾ? ನೀವು ಒಂದು ಇಂಟರ್ನಲ್ ಕಮಿಟಿ ಮಾಡಿದಾಗ ಜಡ್ಜ್ಗೆ ನೀವು ಆ ಫೈಲ್ ಕೊಡ್ತೀರಾ, ಆದರೆ ಎಕ್ಸ್ಪರ್ಟ್ಗೆ ಆ ಫೈಲ್ ಕೊಡಲ್ಲ. ಆ ಎಕ್ಸ್ಪರ್ಟ್ ಏನು ಬರೆಯಲಿಕ್ಕಾಗಲ್ಲ. ಫೈಲೇ ಕೊಟ್ಟಿಲ್ಲ ಅಂತ ಏನು ಮಾಡ್ದಾನೆ, ನನಗೇನು ಬರೀಲಿಕ್ಕಾಗಲ್ಲ ಅಂತೇಳಿ ಆ ಎಕ್ಸ್ಪರ್ಟ್ ಏನೂ ಬರೆಯಲ್ಲ. ಜಡ್ಜ್ ಇದು ಕೇಳಿ, ಅಶೋಕನ್ನ ಕೇಳಿ, ವಿರೋಧ ಪಕ್ಷದ ನಾಯಕ ಅಶೋಕ ಯಾಕೋ ಕೊಟ್ಟಿಲ್ಲ ಹೇಳಪ್ಪ, ಅಶೋಕನ್ನೇ ಕೇಳಬೇಕಷ್ಟೇ. ಇಟ್ಸ್ ಎ ಬಿಗ್ ಗೇಮ್. ಈ ಒಂದು ಕೇಸನ್ನು ಮುಚ್ಚಾಕ್ಲಿಕ್ಕೆ ಬೇಕು. ಈಗ ನಾವು ಅವ್ರು ಚೆನ್ನಾಗಿ ಗೊತ್ತು. ಈಗ ಸಂತೋಷ್ ರಾವ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂದರೆ ನೀವುಗಳೆಲ್ಲ ಅದನ್ನು ಚಾಲೆಂಜ್ ಮಾಡಿದ್ರೆ ಮತ್ತೆ ಅವನೇ ತಗಲಾಕೋಣ ಪಾಪ. ಅದು ಬಿಟ್ಟರೆ ಈ ಎಂಟೈರ್ ನಮಗೆ ಸರ್ CBI ಕಥನೆ ಬೇಕಾಗಿಲ್ಲ. ನಾವು ಎಂಟೈರ್ ಕೇಸನ್ನು ಇವನ್ ಇನ್ಕ್ಲೂಡಿಂಗ್ CBI ಮಾಡಿರೋಂಥ ತಪ್ಪುಗಳು ಇದೆ. CBI ಕೂಡ ತಪ್ಪು ಮಾಡಿದೆ ಈ ಕೇಸಲ್ಲಿ. ಈ CBI ಅವ್ರ ಕೇಸನ್ನು ಅಪೀಲ್ ಹಾಕಂತಾರೆ, ಅದು ರೆಗ್ಯುಲರ್ ಆಗಿ ಮಾಡುವಂಥ ಕೆಲಸ. ನಾವು ಕೇಳ್ತಾ ಇರೋದು ಅಲ್ಲ, ಏನೋ ಪ್ರಯೋಜನ ಇಲ್ಲ. ನಿಜವಾದ ಆರೋಪಿನ ಕೈ ಬಿಟ್ಟು ಸಂತೋಷ್ ರಾವಿನ ಕರ್ಕೊಂಬಂದು ನಿಲ್ಲಿಸಿ ನೀವು ಮತ್ತೆ ಅಪೀಲ್ ಹಾಕೊಂಡ್ರು ಕೂಡ ಇಟ್ ಈಸ್ ನೋ, ಆ ಕೇಸ್ಗೆ ಏನೂ ಪ್ರಯೋಜನ ಇಲ್ಲ. ನಮಗೆ ಕೇಳ್ತಾ ಇರೋದು ಆಗಿರೋಂಥ ಡಿವಿಯೇಷನ್ಸು. ನಮಗೆ CBI ಬರ್ದಿರೋಂಥ ಪತ್ರ ಮತ್ತು ಅದ್ರ ಮೇಲೆ ಸರ್ಕಾರ ನೇಮಕ ಮಾಡಿದಂಥ ಮೋಸ್ಟ್ಲಿ BJPನೇ ಮಾಡಿರಬೇಕು ಅನ್ಕೊಂತೀನಿ. BJPನೇ ಯಾರು ಗೊತ್ತಿಲ್ಲ, ಮೋಸ್ಟ್ಲಿ ಕಾಂಗ್ರೆಸ್ ಮಾಡಿ ಗೊತ್ತಿಲ್ಲ. ಇಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರೋದು ಅನ್ಕೊಂತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಇಬ್ಬರು ಇದ್ರು ಅವಾಗ. ಮೊದಲು ಶ್ರೀರಾಮುಲು ಇರ್ತಾನೆ ಐ ಥಿಂಕ್, ಆಮೇಲೆ ಯಾರೋ ಬರ್ತಾರೆ ಕಾಂಗ್ರೆಸ್ಸಿಂದ, ಯಾರೋ ಬರ್ತಾರೆ. ಇಬ್ಬರ ಸಮಯದಲ್ಲೂ ನಡೆದಂಥ ತನಿಖೆ ಇದು. ಅಂದರೆ ಇಬ್ಬರು ಕೂಡ ಕ್ಲೀನ್ ಚಿಟ್ ಕೊಡಲಿಕ್ಕೆ ಡಾಕ್ಟರ್ ರಶ್ಮಿಗೆ ಮತ್ತೆ ಪ್ರಯತ್ನ, ಎರಡು ಸರ್ಕಾರ, ಯಾವುದು ಕಾಂಗ್ರೆಸ್ ಮತ್ತು BJP ಎರಡೂ ಕೂಡ ಪ್ರಯತ್ನ ಬಿದ್ದಿದೆ. ಆಮೇಲೆ 700 ಪೇಜ್ ಡಾಕ್ಯುಮೆಂಟ್ ಇದೆ. ನೀವು ಹೇಳಿದಾಗೆ ದ ಫೈಲ್ ಕೂಡ ಅದನ್ನು ಎಕ್ಸ್ಪೋಸ್ ಮಾಡ್ತು. ದೇ ಹ್ಯಾವ್ ರಿಟರ್ನ್. ಐ ಅಪ್ರಿಷಿಯೇಟ್ ದ, ನಿಜವಾಗ್ಲೂ ಹೇಳ್ತೀನಿ, ಫೈಲ್ ಅವರ ಕೆಲಸವನ್ನು ನಾನು ನಿಜವಾಗ್ಲೂ ಶ್ಲಾಘಿಸ್ತೇನೆ. ಬಿಕಾಸ್ ಸಮಾಜಕ್ಕೆ ಸತ್ಯವನ್ನು, ಅದನ್ನು ನಾನು ಕೂಡ ಫೇಸ್ಬುಕ್ಕಲ್ಲಿ ಹಾಕಿದೆ ಅವರ ಪ್ರಕಟವನ್ನು, ಯಾಕಂದರೆ ಫೈಲು ರಿಪೋರ್ಟ್ ಮಾಡಿದಂತ. ಇಲ್ಲಿ ನೋಡಿ ಸರ್, ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ದಿಕ್ಕು ತಪ್ಪಿಸಿದ್ದಾನೆ, ಮೇಲೆ DYSP ದಿಕ್ಕು ತಪ್ಪಿಸಿದ್ದಾನೆ, SP ದಿಕ್ಕು ತಪ್ಪಿಸಿದ್ದಾನೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ದಿಕ್ಕು ತಪ್ಪಿಸಿದ್ದಾರೆ. ಆಮೇಲೆ CBI ಒಂದಷ್ಟು ಸತ್ಯಗಳನ್ನು ಬರೆದಿದೆ. ಆ ಸತ್ಯಗಳನ್ನು ಬರೆದಾಗ ಇಂಟರ್ನಲ್ ಎನ್ಕ್ವೈರಿ ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ಯಾಕಂದರೆ ಇಟ್ ವಾಸ್ ಓಪನ್. ಇವ್ರು ಮಾಡಿದಂಥ ತಪ್ಪು ಓಕೆ, ಇಂಟರ್ನಲ್ ಎನ್ಕ್ವೈರಿ ಕಮಿಟಿ ಮಾಡಿದಾಗೂ ಕೂಡ ಆ ಎನ್ಕ್ವೈರಿ ಕಮಿಟಿನಲ್ಲಿ ಸತ್ಯನ ಹೊರಗಡೆ ಹಾಕುವಂಥ ಕೆಲಸ ಆ ಕಮಿಟಿನೇ ಮಾಡಿಲ್ಲ. ಆ ರಿಟೈರ್ಡ್ ಜಡ್ಜು ಕೂಡ ದಿಕ್ಕು ತಪ್ಪಿಸಿದ್ದಾರೆ. ಯಾಕೆ ಅಂತಂದರೆ ಆ ಎಕ್ಸ್ಪರ್ಟ್ ಡಾಕ್ಟರ್ಗೆ, ಪ್ರೊಫೆಸರ್ಗೆ ಫೈಲೇ ಕೊಟ್ಟಿಲ್ಲ. ಫೈಲ್ ಕೊಡ್ದಿರಾ ನೀವು ಬರ್ದಿರೋ ಪತ್ರದ ಮೇಲೆ ಕ್ರಮ ಜರುಗಿಸೋಕ್ಕಾಗಲ್ಲ ಅಂತಂದರೆ, ನೀವು ಅಲ್ಲಿ ಷಡ್ಯಂತ್ರ ಮಾಡಿ ಆ ಕೇಸನ್ನು ಅಲ್ಲಿ ಮುಚ್ಚಾಕಿ ರಶ್ಮಿಗೆ ಮತ್ತು ಆದಮ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದೀರಾ. ಇದನ್ನು ಕ್ಲೀನ್ ಚಿಟ್ ಅನ್ಕೊಬೇಕಾ ಅಥವಾ ಷಡ್ಯಂತ್ರ ಅನ್ಕೊಬೇಕಾ? ದಿಸ್ ಇಸ್ ಒನ್ ಬಿಗ್ ಪಾಯಿಂಟ್. ಸೊ ಈ ಒಂದು ಕ್ಲೀನ್ ಚಿಟ್ ಕೊಟ್ಟಿರುವಂಥ ಎಂಟೈರ್ ಫೈಲನ್ನು, CBI ಬರ್ದಿರೋ ಎಂಟೈರ್ ಫೈಲನ್ನು ಇವರು ಗಿಮಿಕ್ ಮಾಡ್ರಿ, ಇಂಟರ್ನಲ್ ಎನ್ಕ್ವೈರಿ ಅಂತೇಳಿ ಗಿಮಿಕ್ ಮಾಡಿರೋ ಎಂಟೈರ್ ಫೈಲನ್ನು 700 ಪೇಜ್ ತಗೊಂಡೋಗಿ ಈ ಒಂದು ಕೇಸು ಮರು ತನಿಖೆ ಆಗಬೇಕು. ಇವ್ರನ್ನೆಲ್ಲ ಪಾರ್ಟಿ ಮಾಡ್ಬೇಕು. ಅದಕ್ಕೆ ಯಾರನ್ನ? ಇನ್ವೆಸ್ಟಿಗೇಷನ್ ಆಫೀಸರ್ನ, DYSPನ. ಯಾಕೆ ಇನ್ವೆಸ್ಟಿಗೇಷನ್ ಆಫ್ ದಿಕ್ಕು ತಪ್ಪದನಪ್ಪ. ಏನು DYSP ಗೆಣಸ್ಕೀಳ್ತಾ ಇದ್ದ? SP ಗೆಣಸ್ಕೀಳ್ತಾ ಇದ್ದ? ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಗೆಣಸ್ಕೀಳ್ತಾ ಇದ್ದ? ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ, ಎಲ್ಲ ಸೇರಿ ಜಡ್ಜರು, ಮ್ಯಾಜಿಸ್ಟ್ರೇಟು, ಆಮೇಲೆ CBIಗೆ ಹೋಗಿದ್ದೆ, CIDಗೆ ಹೋಗಿದ್ದೆ. ಅಂದರೆ ಅಲ್ಟಿಮೇಟಮ್ ನೀವು ಷಡ್ಯಂತ್ರಗಳೇನು ಅಂತ ಎಲ್ಲ ಕಡೆ ತಗಲಾಕೊಂಡಿದ್ದಾರೆ. ಎಂಟೈರ್ ತನಿಖೆಯಲ್ಲಿ ಎಲ್ಲ ತಗಲಾಕೊಂಡಿದ್ದಾರೆ. ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವ ಆ್ಯಂಗಲಲ್ಲಿ ಇವ್ರಿಗೆ ಆಣಿ ಹೊಡಿಬೇಕು, ಆಣಿ ಅಂತೂ ಹೊಡಿಬೇಕು. ಇವ್ರಿಗೆ ಬಿಡೋಂಥ ಪ್ರಮೇಯನೇ ಅಲ್ಲ. ಯಾರು ಬಿಟ್ಟರು ನಾವಂತೂ ಬಿಡಲ್ಲ. ಓಕೆ, ವಿ ವಿಲ್ ನೇಲ್ ದೆಮ್. ಬಟ್ ಥಿಂಗ್ ಇಸ್ ದಟ್ ನಾವು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ? 14 ವರ್ಷದಿಂದ ಈ ಕೇಸ್ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ? ಹೋರಾಟದ ದಿಕ್ಕಲ್ಲಿ ಹೋಗ್ತಾ ಇದೆ, ಅಪ್ರಿಷಿಯೇಟು. ಬಟ್ ಕಾನೂನು ದಿಕ್ಕು ಬೇಕಲ್ಲ ಇದಕ್ಕೆ. ಕಾನೂನನ್ನ ಒಂದು ಲೇಪನೂ ಕೂಡ ಬೇಕಲ್ವ ಇದಕ್ಕೆ. ಅವರೆಲ್ಲ ಬಳಸಿ ಮಾಡಿರೋದು ಕಾನೂನನ್ನ. ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಬಳಸ್ಕೊಂತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ನ ಬಳಸ್ಕೊಂತಾರೆ, CIDನ ಬಳಸ್ಕೊಂತಾರೆ, CBIನ ಬಳಸ್ಕೊಂತಾರೆ. ಬಟ್ CBI ಒಂದಷ್ಟು ನಿಜಗಳನ್ನ ಕೂಡ ಲಿಖಿತ ರೂಪದಲ್ಲಿ ಹಾಕ್ಬಿಟ್ಟಿದೆ. ಯಾಕಂದರೆ ನಾಳೆ ದಿವಸ CBI ಮೇಲೆ ಅಲಿಗೇಷನ್ ಮಾಡಿದ್ರೆ ತಲೆನೋವಾಗುತ್ತೆ ಅಂತ ಡಾಕ್ಟರ್ ರಶ್ಮಿ ಮೇಲೆ ಅವ್ರ ಮೇಲೆ ಹಾಕಿದ್ದಾರೆ. ಸೊ ಈಗ ನಾವು ಯಾವ ಆ್ಯಂಗಲಲ್ಲಿ ಹೋಗ್ಬೇಕು ಅಂತಂದರೆ, ಎಸ್, ಆ ಫೈಲ್ ಇದೆಯಲ್ಲ, ಆ ಫೈಲು ಬ್ರಹ್ಮಾಸ್ತ್ರ. ಯಾವುದು CBI ಬರ್ತಿರೋಂಥ ಫೈಲು ಇವ್ರು ಮಾಡಿರೋ ಇಂಟರ್ನಲ್ ಎನ್ಕ್ವೈರಿ ಸ್ಪಷ್ಟವಾಗಿದೆ ರೀ. ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ಗೆ ಫೈಲೇ ಕೊಡ್ತೀರಾ ನೀವು? ಒಬ್ಬ ರಿಟೈರ್ಡ್ ಸಿವಿಲ್ ಜಡ್ಜ್ನ ಕರ್ಕೊಂಬಂದು ಇಂಟರ್ನಲ್ ರಿಪೋರ್ಟ್ ಹಾಕ್ಸಿ ಕ್ಲೀನ್ ಚಿಟ್ ಕೊಡ್ತೀರಾ ಅಂತಂದರೆ ಎಂಥ ಗಮಾಡ್ ನನ್ನ ಮಕ್ಳಿವರು, ಎಂಥ ದರಿದ್ರ ನನ್ನ ಮಕ್ಳಿವರು. ಒಂದು ಹೆಣ್ಣು ಮಗುಗೆ ಇಷ್ಟು ಹೋರಾಟ ಆದಮೇಲೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಮ್ಮದು ಸಮುದಾಯ ಇದೆ, ಒಕ್ಕಲಿಗ ಸಮುದಾಯ ಇದೆ,
ರಾಜ್ಯ ಒಕ್ಕಲಿಗರ ಸಂಘ ಇದೆ, ಏನು ಗೆಣಸ್ಕೀಳ್ತಾ ಇದ್ದಾರೆ ಇವರೆಲ್ಲ. ಇವ್ರು ಸಂಘಗಳು ಮಾಡ್ಕೊಂಡಿರೋದು, ಇವ್ರು ಮಠಗಳು ಕಟ್ಕೊಂಡಿರೋದು ಬರೀ ಸುಮ್ಮನೆ ಓಂ ನಮ ಶಿವಾಯ ಅನ್ಕೊಂಡು ಆಶೀರ್ವಾದ ಮಾಡ್ಲಿಕ್ಕೆ ಅಲ್ಲ ರೀ. ಇಂಥ ಸಮಯದಲ್ಲಿ ಒಬ್ಬ ಒಕ್ಕಲಿಗ ಅಥವಾ ಒಬ್ಬ ಲಿಂಗಾಯತ ಸಿ ಎಂ ಆಗಬೇಕು ಅಂದರೆ ಸ್ವಾಮೀಜಿಗಳು ಬೀದಿಗೆ ಬರ್ತಾರೆ. ಈ ಪ್ರಕರಣದಲ್ಲಿ ಸ್ವಾಮೀಜಿಗಳು ಬೀದಿಗೆ ಬರಬೇಕಾಗಿತ್ತು, ಪ್ರಶ್ನೆ ಮಾಡಬೇಕಾಗಿತ್ತು, ವಕೀಲರುಗಳು ಪ್ರಶ್ನೆ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಅದನ್ನು ಮಾಡಿದಿರಾ ಅವ್ರಿಗೆ ಹೆಂಗೆ ಬೇಕು. ನೀವು ನೋಡ್ತಾ ಇರೋದು ರೆಗ್ಯುಲರ್ ಆ್ಯಂಗಲ್ ಸರ್, ಹಿಂಗೆ ಮಕ್ಕ ನೋಡ್ತಾ ಇದ್ದೆ. ನಾನು ಹಂಗಲ್ಲ, ಐ ಆಮ್ ಸೀಯಿಂಗ್ ಫ್ರಮ್ ದ ಈಗಲ್ ವಾಚ್. ಒಂದು ಹದ್ದು ಮೇಲೆ ಹೋದರೆ ಯಾವ ರೀತಿ ಕಾಣಿಸುತ್ತೆ ನಾನು ಆ ಆ್ಯಂಗಲಲ್ಲಿ ಈ ಕೇಸನ್ನು ನೋಡ್ತಾ ಇದ್ದೀನಿ. ಈ ಕೇಸು ರಿಓಪನ್ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಈ ಕೇಸು ಮರು ತನಿಖೆ ಆಗಬೇಕು. ಯಾರ ಮೇಲೆ ಮರು ತನಿಖೆ ಆಗಬೇಕಿರೋದು? ಬರೀ ಕೇಸಲ್ಲ, ಅಯ್ಯೋ ಅವನ್ನೇ ತಗೊಂಬರ್ಬೇಕು, ಅವನನ್ನೇ FIR ಮೆನ್ಷನ್ ಮಾಡಬೇಕು. DYSP SP ಅಂದಿನ ಕಾಲದ ಎಲ್ಲರೂ ಬರಬೇಕು, ಪಬ್ಲಿಕ್ ಪ್ರಾಸಿಕ್ಯೂಟ್ರು. ವಿ ಕಾಂಟ್ ಕ್ಲೇಮ್ ಎನಿಥಿಂಗ್ ಆನ್ ಜಡ್ಜ್ ಅವ್ರನ್ನ ಬಿಟ್ಟು ಮತ್ತೆ CBI ಬರೆದಂಥ ಪತ್ರ, ಆಮೇಲೆ ಆ ಇಂಟರ್ನಲ್ ಕಮಿಟಿಲಿ ಅಪಾಯಿಂಟ್ ಆದಂಥ ರಿಟೈರ್ಡ್ ಜಡ್ಜ್ ಅವ್ರನ್ನೂ ಕೂಡ ಪಾರ್ಟಿ ಮಾಡಬೇಕಾಗತ್ತೆ. ಮತ್ತು ಪ್ರೊಫೆಸರ್ ನಿನ್ನ ಎಕ್ಸ್ಪರ್ಟ್ ಕಮಿಟಿಲಿ ನಿನ್ನ ಅಪಾಯಿಂಟ್ ಮಾಡಿದ ಏನಕ್ಕೆ ಅಂತಂದರೆ ಸತ್ಯ ಹೇಳಿ ಅಂತ. ನೀನು ಬರೀ ಅದನ್ನು ನಾನು ಫೈಲ್ ಕೊಟ್ಟಿಲ್ಲ ಅಂತ ನೀನು ಕೈ ತೊಳ್ಕೊಂಬಿಟ್ರೆ ಆತನೂ ಕೂಡ ಮಾಡಬೇಕಾಗಿದೆ. ಹಾಗಾಗಿ ಸರ್ ಇದು ಬೇರೆ ಆ್ಯಂಗಲಲ್ಲೇ ಈ ಕೇಸು ಗಬ್ಬೆದ್ದೋಗಿದೆ. ಬೇರೆ ಆ್ಯಂಗಲಲ್ಲಿ ಹಿಡ್ಕೊಂಡ್ರೆ ಹೇಳ್ದಲ್ಲ, ಈಗ ನಿಮ್ಗೆ ಎಲ್ಲಿ ಹಿಡ್ಕೊಬೇಕು, ಮೂಗು ಹಿಡ್ಕೊಂಡ್ರೆ ಬಾಯಿ ತೆಗಿತೀರಾ. ನೀವು ಬಾಯಿ ತೆಗೀರಿ ಅಂತ 14 ವರ್ಷದಿಂದ ಪ್ರಯತ್ನ, ಅವ್ರು ಬಾಯಿ ತೆಗಿಯಲ್ಲ, ಮೂಗು ಹಿಡ್ಕೊಂಡ್ರೆ ತೆಗಿತಾರೆ. ಈ ಕೇಸಲ್ಲಿ ಮೂಗು ಬಂದ್ಬಿಟ್ಟು CBI ರಿಪೋರ್ಟು, ದ ಫೈಲ್ ನೀವು ಹೇಳಿದ್ರಲ್ಲ ಅದೇ ಈ ಕೇಸ್ಗೆ ಜೀವಾಳ. ಅದನ್ನು ಇಟ್ಕೊಂಡು ಇವ್ರನ್ನೆಲ್ಲ ಪಾರ್ಟಿ ಮಾಡಬೇಕಾಗತ್ತೆ. ಬರೀ ನಾವು ಏನೋ ನನಗೆ ಅವನು ಏನೋದವನು ರಾವ್ ನಿರಪರಾಧಿ ಅಪರಾಧಿ ಪ್ರಶ್ನೆನೇ ಬರಲ್ಲ. ರಾವ್ನ ಪ್ಲ್ಯಾಂಟ್ ಮಾಡಿರೋದು, ಆ ಒಂದು ಅಕ್ಯೂಸ್ನ ಈ ಕೇಸಲ್ಲಿ ಪ್ಲ್ಯಾಂಟ್ ಮಾಡಿರೋದು ಯಾವನ್ ಮಾಡಿದ್ದು? ಇನ್ವೆಸ್ಟಿಗೇಷನ್ ಆಫೀಸರ್. ಸಪೋರ್ಟ್ ಮಾಡಿದ್ದಾರೋ ಡಾಕ್ಟ್ರುಗಳು, SP DYSP ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಮ ವಿಚಾರ ಈ ಕೇಸು ರಿಓಪನ್ ಆಗಬೇಕು ನಮಗೆ.